ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವು ನಮ್ಮನೆಗೆ ಬನ್ನಿ, ಹೋಗೋಣ ಬನ್ನಿ. ಏ ಕಮಲು, ಅಲ್ಲೇನ್ ಮಾಡ್ತಾ ಇದೀಯಾ? ಬೇಗ ಬಾ. ಇರ್ರಿ ಬಂದೆ. ಅಬ್ಬಬ್ಬಬ್ಬಬ್ಬಾ, ಅಬ್ಬಬ್ಬಾ, ಮನೇನಾ ಇದು? ಒಬ್ಬೊಬ್ರದ್ದು ಗಂಟ್ಲು ನೋಡ್ರಿ ಎಷ್ಟು ಜೋರಾಗಿದೆ ಅಂತ. ಇನ್ಮೇಲೆ ಮನೆ ಕಡೆ ಯಾರು ಬರ್ಲೇಬಾರ್ದು. ಅಯ್ಯೋ ಸಾಕ್ ಬಿಡು ಕಮಲು, ಒಬ್ಬೊಬ್ರು ಮಾತು ಕೇಳಿ ಕೇಳಿ ಕಿವಿ ತೂತ್ ಬಿದ್ದೋಗಿದೆ. ಅಣ್ಣ, ಇನ್ ಮುಂದೆ ಏನಾದ್ರೂ ಈ ಮನೆ ಹೊಸಲು ತುಳಿದ್ರೆ ನೀನ್ ಎದ್ರಲ್ಲಿ ಬೇಕಾದ್ರೆ ಹೊಡಿ ಅಣ್ಣ. ಸುಮ್ನೆ ಇರು ಸುನಂದ. ರಾಧಿಕನ ಬಗ್ಗೆ ನೀನು ಕೆಟ್ಟದಾಗ ಮಾತಾಡಿದ್ದಕ್ಕೆ ತಾನೇ ಜಾನಕಿ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದು. ಹೆತ್ತ ಮಕ್ಕಳ ಬಗ್ಗೆ ಯಾರೇ ಕೆಟ್ಟದಾಗ ಮಾತಾಡಿದ್ರು ಹೀಗೆ ನಡ್ಕೊಳ್ಳೋದು. ಹಂಗ ಅಂದ್ಕೊಂಡು ನಾವು ಸುಮ್ನೆ ಇರ್ಬೇಕಷ್ಟೇ. ಎಷ್ಟೇ ಆದ್ರೂ ನಾವೆಲ್ಲ ಒಂದೇ ಮನೆಯವರು. ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಆಯ್ತು. ಅಣ್ಣ, ನಂಗೆ ನಿಂತರ ತಾಳ್ಮೆಯಿಂದ ಇರಕ್ ಬರಲ್ಲ ಅಣ್ಣ. ಯಾಕೆ ಹಿಂಗ್ ಮಾಡ್ದೆ ಅಂತ ಕೇಳಿದ್ಕೆ ರಾಧಿಕಾ ಎಷ್ಟು ದುರಾಂಕಾರದಲ್ಲಿ ಮಾತಾಡಿದ್ಲು ನೀನೇ ನೋಡ್ದೆ ತಾನೆ. ಅವ್ರಮ್ಮ ಅವ್ರ ಮಗಳು ಮಾಡಿದ್ದೆ ಸರಿ ಅಂತ ವಾದ ಮಾಡ್ತಾಳೆ. ತಪ್ಪು ಮಾಡಿಲ್ಲ ಅಂದ್ಮೇಲೆ ಕೋಪ ಏನಕ್ ಬರ್ಬೇಕಣ್ಣ? ಸುಮ್ನೆ ಇರ್ಬೇಕಿತ್ತು ತಾನೆ. ಸರಿ ಸರಿ, ನೀನ್ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ಹೇಗೋ ನೀವಿಬ್ರು ಬರೋದ್ ಬಂದಿದ್ದೀರಾ, ಒಟ್ಟಿಗೆ ನಮ್ಮ ಮನಗನ್ ಮದ್ವೆನ ಮುಗಿಸ್ಕೊಂಡು ಆಮೇಲೆ ಹೊರಟ್ಬಿಡಿ. ನಡೀರಿ, ಇಬ್ರು ಕಾರಲ್ಲಿ ಕೂತ್ಕೊಳ್ಳಿ. ಕಮಲೋ, ಇನ್ನು ಏನ್ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ಯಾ? ನಡಿ ಹೋಗೋಣ. ಅಳಿ ಅಂದ್ರೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಬರ್ತಾ ಇದ್ದೀರಾ? ಏನಾದ್ರೂ ಪ್ರಾಬ್ಲಮ್ಮಾ? ಇಷ್ಟು ದಿನ ಪ್ರಾಬ್ಲಮ್ ಇತ್ತು, ಆದ್ರೆ ಇವತ್ತದಕ್ಕೆಲ್ಲ ಪರಿಹಾರ ಸಿಕ್ಕಾಗಿದೆ. ಏನು ಹೇಳ್ತಾ ಇದ್ದೀರಾ ಅಳಿ ಅಂದ್ರೆ? ನನಗಂತೂ ಏನು ಅರ್ಥನೇ ಆಗ್ತಾ ಇಲ್ಲ. ಹೂವಳಿ ಅಂದ್ರೆ ನನಗೂ ಅರ್ಥನೇ ಆಗ್ತಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ತಾನೇ ಅರ್ಥ ಆಗುತ್ತೆ. ಏನ್ ಬ್ರೋ, ನಿಮ್ಮನೆ ಕಡೆ ಹೋಗೋ ಬದಲು ನಮ್ಮನೆ ಕಡೆ ಬಂದಿದ್ದೀರಾ? ಇವತ್ ನಿನ್ ಕತೆ ಮುಗೀತು ಕಣ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಪ್ಪ. ನಿನ್ ತಲೆ ಹೊಡಿಯಕ್ ಬಂದಿದ್ದೀನಿ. ಯಾವಾಗ ನೋಡಿದ್ರು ಹೊಡಿಯೋದು ಬಡಿಯೋದು ಬೈಯೋದು ಇದೇ ಆಗೋಯ್ತು. ಅಲ್ಲ, ನೀನ್ ಕೂಲಾಗಿ ಇರೋದೇ ಇಲ್ವಾ? ಅಯ್ಯೋ ಅಯ್ಯೋ ಅಳಿ ಅಂದ್ರೆ ಏನ್ ಮಾಡ್ತಾ ಇದ್ದೀರಾ? ಬಿಡಿ ಅವನ್ನ, ರಾಧಿಕನ್ ಗಂಡ ಅವನು. ಇನ್ನೊಂದ್ಸರಿ ಇವನ್ನ ರಾಧಿಕನ್ ಗಂಡ ಗಿಂಡ ಅಂತ ಹೇಳಿದ್ರೆ ನಿಮಗ್ ದೊಡ್ಡವರು ಅನ್ನೋ ಮರ್ಯಾದೆನೂ ಕೊಡಲ್ಲ. ದೊಡ್ಡ ಮಾವ, ನಾನ್ ನಿಮ್ ಮುಖ ನೋಡ್ಕೊಂಡು ಸುಮ್ಮನೆ ಇರ್ತೀನಿ. ಚಿರೋ, ನನ್ನ ತಾಳ್ಮೆಗೂ ಒಂದು ಲಿಮಿಟ್ ಇರುತ್ತೆ. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಒಂದ್ ಹೆಣ್ಣು ಮಕ್ಳ ಜೀವನನ ಹಾಳು ಮಾಡ್ಬೇಕು ಅಂತ ಅಂದ್ಕೊಂಡ್ರು ನಿನ್ನಂತವ್ರಿಗೆ ಬದುಕು ಹಕ್ಕೇ ಇಲ್ಲ. ಇಡಿಯಟ್. ಕೂಲ್ ಕೂಲ್ ಬ್ರೋ, ಕೂಲ್. ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟು ಒರಿಜಿನಲ್ ಅಂತ ಪೊಲೀಸರ ನನ್ನನ್ನು ರಿಲೀಸ್ ಮಾಡಾಯ್ತು. ಆದ್ರೆ ನಿನಗೆ ಮಾತ್ರ ನಂಬಿಕೆನೇ ಬರ್ತಿಲ್ವಲ್ಲ. ಅಲ್ಲ, ಯಾವಾಗ್ಲೂ ಹೇಳಿದ್ದೇನೆ ಹೇಳ್ತಿರ್ತೀಯಲ್ಲ, ನಿನಗೆ ಬೋರ್ ಆಗಲ್ವಾ? ಏಯ್ ಫ್ರಾಡ್! ಸುಳ್ಳು ಸರ್ಟಿಫಿಕೇಟ್ ಅನ್ನ ತೋರಿಸಿ ನೀನ್ ಯಾರನ್ನ ಬೇಕಾದ್ರೂ ನಂಬಿಸ್ಬೋದು, ಆದ್ರೆ ನನ್ನ ನಂಬಿಸೋಕ್ಕಾಗಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ ಪರವಾಗಿ ವಾದ ಮಾಡ್ದಲ್ಲ ಲಾಯರ್, ಅವನ್ನ ಕರೆಸ್ತೀನಿ. ಅವನೇ ಹೇಳ್ತಾನೆ ನೀನ್ ಯಾರು ಅಂತ. ಕಾರ್ತಿಕ್, ಇವನ್ ಹೇಗ್ ಪರಿಚಯ ಆದ ಅಂತ ಒಂದು ಬಿಡದೆ ಡೀಟೇಲ್ ಆಗಿ ಹೇಳ್ಬೇಕು. ಇಲ್ಲ ಅಂದ್ರೆ ನೀನ್ ಜೀವಂತವಾಗಿ ವಾಪಸ್ ಹೋಗಲ್ಲ.
ಏಯ್ ನಡಿಯೋ. ಏಯ್ ನಡಿಯೋ. ಅಳಿಯಂದ್ರು ಯಾವ್ದೋ ಬಲವಾದ ಸಾಕ್ಷಿನೇ ತಗೊಂಬಂದಿದ್ದಾರೆ. ಅಂದ್ರೆ ಇವತ್ತಿಗೆ ವೈಭವ ಕತೆ ಮುಗಿಯತ್ತಾ? ನಡಿ ನಡಿ, ಏನಾಗತ್ತೆ ನೋಡೋಣ. ಸರಿ ನಡೀರಿ. ಚಿರು, ಏನಿದೆಲ್ಲ? ಇವತ್ತು ಇವನ್ ಕತೆ ಮುಗೀತು ರಾಧಿಕಾ. ಇಷ್ಟು ದಿನ ಇವನು ಮಾಡಿದ ನಾಟಕ ಎಲ್ಲ ತೋರಿಸಿದ ಸರ್ಟಿಫಿಕೇಟ್ಸ್ ಎಲ್ಲ ಸುಳ್ಳು ಅಂತ ಪ್ರೂವ್ ಆಗೋಯ್ತು. ಏಯ್ ಲಾಯರ್, ಇನ್ನು ಏನೋ ಹಾಗೆ ನೋಡ್ತಿದ್ಯಾ? ಮರ್ಯಾದೆಯಿಂದ ಇವನು ಯಾರು, ಇಲ್ಲಿ ಯಾಕೆ ಬಂದ ಅಂತ ಸತ್ಯ ಹೇಳಿದ್ರು ಸರಿ. ಏಯ್, ಇನ್ನು ಏನೋ ಯೋಚನೆ ಮಾಡ್ತಿದ್ಯಾ? ಇವಾಗ ಸತ್ಯ ಹೇಳ್ತೀಯ ಇಲ್ಲ ನನ್ನ ಕೈಯಲ್ಲಿ ಓದೆ ತಿಂದು ಸತ್ತೋಗ್ತೀಯಾ? ಇಲ್ಲ ಇಲ್ಲ, ನಾನು ಹೇಳ್ತೀನಿ. ರಾಧಿಕಾಗೂ ವೈಭವ್ಗೂ ಯಾವುದೇ ಸಂಬಂಧ ಇಲ್ಲ. ಇವರಿಬ್ಬರಿಗೂ ಮದುವೆ ಆಗಿಲ್ಲ. ಈ ವೈಭವ್ ಹೇಳ್ತಿರೋದೆಲ್ಲ ಸುಳ್ಳು. ನಡೆದಿದ್ದೆಲ್ಲ ಒಂದು ಡ್ರಾಮಾ. ಇವನು ರಾಧಿಕನ ಇದರಲ್ಲಿ ಸಿಕ್ಕಾಕಿಸ್ಬೇಕು ಅಂತ ನನ್ನನ್ನು ಕೇಳ್ಕೊಂಡ. ನಾನೊಂದು ಫೇಕ್ ಸರ್ಟಿಫಿಕೇಟ್ ಮಾಡಿಕೊಟ್ಟು ಪೊಲೀಸರನ್ನ ನಂಬೋ ಹಾಗೆ ಮಾಡಿದೆ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ವಾವ್ ಚಿರೋ, ಸೂಪರ್, ಎಕ್ಸ್ಟ್ರಾಡಿನರಿ. ನಾಟಕ ಮಾಡ್ತಿರೋದು ನಾನಾ ನೀನಾ? ಆದ್ರೂ ನೀನೀಗ ರೆಡಿ ಮಾಡಿದ್ಯಲ್ಲ ಸ್ಕ್ರಿಪ್ಟು, ಸಾಕಾಗಿದೆ.